ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಮಖಂಡಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾಡೋಜ ಜಗದೀಶ್ ಗುರುಗುಂಟಿ ಸಾಹೇಬರಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾರ್ಯಾಧ್ಯಕ್ಷರೇ, ಕೋಶಾಧ್ಯಕ್ಷರೇ, ಹಾಗೆ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ, ಹಾಗೆ ದಡ್ಡಿ ಸರ್ ಅವರೇ, ಲೋನಿ ಅವರೇ, ಉಪಾಧ್ಯಕ್ಷರಾಗಿ ಆಗಮಿಸಿರ್ತಕ್ಕಂಥ ಹಿರೇಮಠ ಅವರೇ, ಇಂದಿನ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ಕಡ್ಡಿ ಸರ್ ಅವರೇ, ಮಾಳಿ ಸರ್ ಅವರೇ, ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳೇ, ಆಗಮಿಸಿರ್ತಕ್ಕಂಥ ಜಮಖಂಡಿಯ ಗೌರವಾನ್ವಿತ ಎಲ್ಲ ಹಿರಿಯ ಸಾಹಿತಿಗಳೇ, ಆಗಮಿಸಿರ್ತಕ್ಕಂಥ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಮೂಲಭೂತವಾಗಿ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಸಮೂಹ ಮಾಧ್ಯಮದ ಮಿತ್ರರೇ, ಬಹಳ ವಿಶೇಷವಾಗಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎನ್ನುವ ಹಾಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ತನ್ನದೇ ಆಗಿರ್ತಕ್ಕಂಥ 109 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. 109 ವರ್ಷಗಳ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕ, ಜಿಲ್ಲಾ ಘಟಕ ಹಾಗೆ ತಾಲೂಕು ಘಟಕದಲ್ಲಿ ತನ್ನದೇ ಆದಂತಹ ಕನ್ನಡದ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪ್ರತಿ ವರ್ಷ ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡೋದರ ಮೂಲಕ ತಾಲೂಕಿನ ಸಾಹಿತಿಗಳಿಗೆ ಗೌರವವನ್ನು ಸಲ್ಲಿಸುವ ಸಲುವಾಗಿ, ಗೌರವದ ದ್ಯೋತಕವಾಗಿ ಇಡೀ ಒಂದು ದಿವಸ ಅವರ ಬಗ್ಗೆನೇ ಆ ಕಾರ್ಯಕ್ರಮ ನಡೀತದ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಜಮಖಂಡಿ ತಾಲೂಕಿನಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಹಾಗೆ ಕೋಶಾಧ್ಯಕ್ಷರ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ 9ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಜಮಖಂಡಿಯಲ್ಲಿ ಬಹಳ ತಮ್ಮದೇ ಆಗಿರ್ತಕ್ಕಂಥ ಗುರುತರ ಜವಾಬ್ದಾರಿಯನ್ನ ಸಮಾಜಕ್ಕೆ ನೀಡಿ ಸಮಾಜವನ್ನ ತಿದ್ದುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಬಹುದೊಡ್ಡ ಪಾತ್ರವನ್ನ ನಿರ್ವಹಿಸಿ ಇವತ್ತು ಸಮಾಜಕ್ಕೆ ಮತ್ತು ಸಮಾಜ ಮತ್ತು ದೇಶ ನಮಗೇನು ಕೊಟ್ಟಿದೆ ಅನ್ನುವ ರೀತಿಯಲ್ಲಿ ನಾವು ಸಮಾಜಕ್ಕೆ ಮತ್ತು ದೇಶಕ್ಕೆ ಏನು ಕೊಟ್ಟಿದ್ದೀವಿ ಅಂತಕ್ಕಂಥ ಸಂದೇಶವನ್ನ ನೀಡುವುದರ ಮೂಲಕ ನಮ್ಮ ವೇದಾಂತ ಆಚಾರ್ಯ ಪರಮ ಪೂಜ್ಯ ಶ್ರೀ ಸಹಜಾನಂದ ಅವಧೂತರು ಇವತ್ತು ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ. ಆ ಸಮ್ಮೇಳನ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಬೆಳಗಿನ 7:15ಕ್ಕೆ ಧ್ವಜಾರೋಹಣ ಪ್ರಾರಂಭ ಆಗ್ತದೆ. ಆ ಧ್ವಜಾರೋಹಣ 3 ಧ್ವಜಗಳನ್ನ ಅಲ್ಲಿ ಅನಾವರಣ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಒಂದು ನಮ್ಮ ದೇಶದ ಧ್ವಜವನ್ನ ನಾವು ಅನಾವರಣ ಮಾಡ್ತಕ್ಕಂಥದ್ದು ಮಾನ್ಯ ಶಾಸಕರು ಮಾಡ್ತಾರೆ. ಜೊತೆಗೆ ಕರ್ನಾಟಕ ಧ್ವಜವನ್ನ ಕೂಡ ನಾವು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಮಾಡ್ತಾರೆ. ಪರಿಷತ್ತಿನ ಧ್ವಜವನ್ನ ತಾಲೂಕಾ ಘಟಕದ ಅಧ್ಯಕ್ಷರು ಅನಾವರಣ ಮಾಡ್ತಕ್ಕಂಥದ್ದು. ಅದು ಬೆಳಗ್ಗೆ 7:15 ಆಗ್ತದೆ. ನಂತರ 8 ಗಂಟೆಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಪ್ರಾರಂಭ ಆಗ್ತದೆ. ಯಾಕಂದ್ರೆ ನಾವು ಅವ್ರಿಗೆ ಗೌರವವನ್ನು ಸಲ್ಲಿಸಬೇಕು. ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಇಡೀ ಜನ ಸಮುದಾಯಕ್ಕೆ ತಲುಪಿಸಬೇಕು ಅನ್ನುವಂಥ ಒಂದೇ ಒಂದು ಸದುದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಜಮಖಂಡಿಯ ಎಲ್ಲ ಗಣ್ಯರಾಗಿರ್ಬೋದು, ಸಮಾಜದ ಎಲ್ಲ ಹಿರಿಯರು, ಕನ್ನಡ ಅಭಿಮಾನಿಗಳು ಎಲ್ಲರೂ ಸೇರಿ ಅವರ ಮೆರವಣಿಗೆಯನ್ನ ಮಾಡೋದ್ರ ಮೂಲಕ ನಾವು ಹಳೆ ತಹಸೀಲ್ದಾರ್ ಆಫೀಸ್ನಿಂದ ಹನುಮಂತೇವ್ರ ಗುಡಿ, ಅರ್ಬನ್ ಬ್ಯಾಂಕು, ಬಸಭವನ್ ಈ ಮಾರ್ಗವಾಗಿ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ನಡೀತದೆ.
ನಂತರ ವೇದಿಕೆ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೀತದ. ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ಮತ್ತು ಉದ್ಘಾಟನೆಯನ್ನ ಪರಮ ಪೂಜ್ಯ ಶ್ರೀ ಪ್ರಭು ಚನ್ನಬಸವ ಮಹಾಸ್ವಾಮಿಗಳ ಮೋಟಿಗೆ ಮಠ ಅತ್ನಿ ಅವರು ಭಾಗವಹಿಸ್ತಾರೆ. ಅವರು ಮೋಟಿಗೆ ಮಠ ಅತ್ನಿಯಲ್ಲಿರ್ಬೋದು, ಆದ್ರೆ ಅವರು ನಮ್ಮ ಜಮಖಂಡಿಯ ಮೈಗೂರು ಗ್ರಾಮದವರು ಮೂಲತಃ. ಹಾಗಾಗಿ ಅವರನ್ನ